ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಮ್ಯಾಂಗ್ಳೂರಲ್ಲಿ ಫುಲ್ ಮಳೆ 4:30ಗೆ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ. ಈಗ ಸ್ಟಾಪ್ ಆಗಿದೆ. ತುಂಬ ಮಳೆ ಇತ್ತು. ಆದರೆ ಇವನ್ ನಾಳೆ ಉಂಟು ಅಂತ ಹೇಳ್ತಾರೆ. ಈ ಸೀಸನಲ್ಲಿ ಮಳೆ ಬರೋದೇ ಆಶ್ಚರ್ಯ. ಆದರೂ ಈಗಿನ ಕಾಲ ಎಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವಾಗ ಬೇಕಾದ್ರೂ ಏನು ಆಗ್ಬೋದು. ಬನ್ನಿ ನಾವು ನಮ್ಮ ರೆಸಿಪಿಯನ್ನು ನೋಡು. ಇವತ್ತು ನಾನು ಒಂದು ವೆಜ್ ಮತ್ತೆ ಒಂದು ಎಗ್ಗಿದು ರೆಸಿಪಿ ಮಾಡ್ತಿದ್ದೇನೆ. ವೆಜ್ ಇದಂದ್ರೆ ಮಟರ್ ಪನ್ನೀರ್. ನಾರ್ತ್ ಇದು ಫೇಮಸ್ ಡಿಶ್. ಫೇಮಸ್ ಆದರೂ ಇದು ತುಂಬ ಸಿಂಪಲ್ ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತದೆ. ಇದು ಮೇನ್ಲಿ ಕಾಂಬಿನೇಷನ್ ಏನಿರ್ತದೆ ಅಂದರೆ ಪನ್ನೀರ್ ಮತ್ತು ಮಟರ್ ಇರ್ತದೆ. ಮೇನ್ಲಿ ಗ್ರೇವಿಯಲ್ಲಿ ಆನಿಯನ್ ಮತ್ತು ಟೊಮ್ಯಾಟೋಸ್. ಸೊ ಇದನ್ನು ಸೇರಿಸಿ ಮಾಡುವಂಥ ಗ್ರೇವಿ ಸೂಪರ್ ಟೇಸ್ಟಿ ಗ್ರೇವಿ ಇದು. ಇದು ನೀವು ನಾನ್, ರೋಟಿ, ಪರೋಟ, ಚಪಾತಿ, ಪೂರಿ ಯಾವುದರಲ್ಲಿ ಕೂಡ ತಿನ್ಬಹುದು. ಇವನ್ ರೈಸಲ್ಲಿ ಕೂಡ ಒಳ್ಳೇದಾಗ್ತದೆ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಫಸ್ಟ್ ಈ ರೆಸಿಪಿಯನ್ನು ನೋಡುವ, ನೆಕ್ಸ್ಟ್ ನಾನು ಎಗ್ಗಿದ ರೆಸಿಪಿಯನ್ನು ತೋರಿಸ್ತೀನಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಒಂದು ಸ್ಪೆಷಲ್ ವೆಜ್ ರೆಸಿಪಿ ಮಟರ್ ಪನ್ನೀರ್ ಮಾಡೋ ವಿಧಾನವನ್ನು ನೋಡುವ. ಮೊದಲಿಗೆ 3 ಟೀ ಸ್ಪೂನ್ ಆಯಿಲ್ ಮತ್ತೆ 2 ದೊಡ್ಡ ಟೀ ಸ್ಪೂನ್ ಬಟರ್ ಹಾಕಿ. ಬಟರ್ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗ್ತದೆ ಇದಕ್ಕೆ. ಈಗ ಇದಕ್ಕೆ ಒಂದು 3 ಈರುಳ್ಳಿಯನ್ನು ಹಾಕಿ, ಅದನ್ನು ಚಾಪ್ ಮಾಡ್ಬೇಕು ಅಂತಿಲ್ಲ, ಹೀಗೆ 4 ಪೀಸ್ ಮಾಡಿ ಹಾಕಬಹುದು. ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರುವಾಗ ಇದಕ್ಕೆ 1 ಇಂಚಷ್ಟು ಜಿಂಜರ್ ಕಟ್ ಮಾಡಿ ಹಾಕಿ, ಮತ್ತೆ ಒಂದು 10 ಅಥವಾ 15 ಬೆಳ್ಳುಳ್ಳಿ ಎಸಳನ್ನು ಹಾಕಿ, ಮತ್ತೆ ಒಂದು 5 ಗ್ರೀನ್ ಚಿಲ್ಲಿ ಫ್ರೈ ಮಾಡಿ. ಈಗ ಇದು ಆನಿಯನ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು 3 ಟೊಮೆಟೊವನ್ನು ಹಾಕಿ, ಸಾಲ್ಟ್ ಹಾಕಿದೆ. ಸಾಲ್ಟ್ ಹಾಕಿದ್ರೆ ಟೊಮೆಟೊ ಬೇಗ ಬೇಯ್ತದಲ್ವಾ, ಅದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದು ಎಷ್ಟುವರೆಗೆ ಫ್ರೈ ಮಾಡ್ಬೇಕಂದ್ರೆ ಟೊಮೆಟೊ ಫುಲ್ಲಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಕವರ್ ಮಾಡಿ ಕುಕ್ ಮಾಡಿ. ಇದು ಕುಕ್ ಆಗೋ ತನಕ ನಾವೆಂತ ಮಾಡುವ ಅಂದ್ರೆ ಪನ್ನೀರನ್ನು ಫ್ರೈ ಮಾಡುವ. ಪನ್ನೀರ್ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಆಯಿಲ್ ಮತ್ತೆ ಬಟರ್ ಹಾಕಿ, ಇದಕ್ಕೆ ಈಗ ಪನ್ನೀರ್ ಪೀಸಸ್ ಅನ್ನು ಹಾಕಿ 2 ಸೈಡ್ ಚೆನ್ನಾಗಿ ಕಲರ್ ಬರುವ ತನಕ ಫ್ರೈ ಮಾಡಿ. ನಮ್ಮ ಪನ್ನೀರ್ ಒಳ್ಳೆ ಮಾಡಿ ಫ್ರೈ ಆಗಿದೆ. ಇದನ್ನು ತೆಗೆದಿಡಿರಿ. ಇಲ್ಲಿ ನಮ್ಮ ಟೊಮೆಟೊ ಕೂಡ ಒಳ್ಳೆ ಸಾಫ್ಟ್ ಆಗಿದೆ. ಇದು ತಣ್ಣಗಾದ ನಂತರ ಇದನ್ನು ಗ್ರೈಂಡ್ ಮಾಡಿ ರೆಡಿ ಇಡಿ. ಈಗ ನಾವು ಗ್ರೇವಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಈಗ ಇದಕ್ಕೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, 1 ಟೀ ಸ್ಪೂನ್ ಜೀರಿಗೆ, 2 ತೇಜ್ಪತ್ತ, 1 ರೆಡ್ ಚಿಲ್ಲಿ ಮತ್ತೆ ಸ್ವಲ್ಪ ಲವಂಗವನ್ನು ಹಾಕಿ
1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತೆ 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1/4 ಟೀ ಸ್ಪೂನ್ ಹಳದಿ ಪೌಡರ್ ಜಾಸ್ತಿ ಹಾಕಿ ಹೋಗಬೇಡಿ, ಸ್ವಲ್ಪವೇ ಸಾಕು. ಇದನ್ನೆಂತ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಇಲ್ಲದಿದ್ರೆ ಮಸಾಲ ಸ್ವಲ್ಪ ಬರ್ನ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಫ್ರೈ ಆದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲ ಉಂಟಲ್ಲ, ಆನಿಯನ್ ಮಸಾಲ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ. ಈಗ ಈ ಮಸಾಲವನ್ನು ಚೆನ್ನಾಗಿ ನೀವು ಫ್ರೈ ಮಾಡಬೇಕು. ಅದರ ಕಲರ್ ಚೇಂಜ್ ಆಗ್ತದೆ ಅಷ್ಟುವರೆಗೆ ಫ್ರೈ ಮಾಡ್ತಾ ಇರಬೇಕು. ಸ್ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ, ಯಾಕೆಂದ್ರೆ ಅದು ಸ್ಪ್ಲಾಶ್ ಆಗ್ತದಲ್ಲ, ಅದಕ್ಕೋಸ್ಕರ. ನೋಡಿ, ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಒಳ್ಳೆ ಫ್ರೈ ಮಾಡಿದ್ದೇನೆ. ಒಂದು 10 to 15 ಮಿನಿಟ್ಸ್ ಅಟ್ಲೀಸ್ಟ್ ನೀವು ಫ್ರೈ ಮಾಡಬೇಕು. ಇದಕ್ಕೆ ಈಗ ಎಂತ ಮಾಡಿ, 1 ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ. ಒಂದು ಕಪ್ ಅಷ್ಟು ಮಟರ್ ಅನ್ನು ಹಾಕಿ ಮತ್ತೆ ನೀರನ್ನು ಆಡ್ ಮಾಡಿ. ಈಗ ನೀರು ಆಡ್ ಮಾಡಿ ಇದನ್ನು ಬೇಯಿಸಿ. ಕವರ್ ಮಾಡಿ ಸ್ವಲ್ಪ ಕುಕ್ ಮಾಡಿ. ಇದಕ್ಕೆ ನಾವು ಫ್ರೈ ಮಾಡಿಟ್ಟ ಪನ್ನೀರ್ ಪೀಸಸ್ ಗಳನ್ನು ಹಾಕಿ. ಇದನ್ನು ಕವರ್ ಮಾಡಿ ಸ್ವಲ್ಪ ಕುಕ್ ಮಾಡಿ, ಒಂದು 10 ಮಿನಿಟ್ಸ್ ಅಷ್ಟು ಇಡೀದು. ನಂತರ ಇದಕ್ಕೆ 1 ಟೀ ಸ್ಪೂನ್ ಕಸೂರಿ ಮೇಥಿ, ಮತ್ತೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 1 or 2 ಮಿನಿಟ್ಸ್ ಇಟ್ಟು ಸರ್ವ್ ಮಾಡಿ. ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ.
ಇದು ಚಪಾತಿ, ನಾನ್, ರೋಟಿ, ಪರೋಟ, ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನೊಂದು ಸಿಂಪಲ್ ಆಗಿ ಎಗ್ಗಿದ್ದು ರೆಸಿಪಿ ತೋರಿಸ್ತಿದ್ದೇನೆ. ತುಂಬ ಸಿಂಪಲ್, ಆದರೆ ಟೇಸ್ಟ್ ಆಗಿರ್ತದೆ ತಿನ್ನಲಿಕ್ಕೆ. ನಿಮಗೆ ಅರ್ಜೆಂಟಿಗೆ ಏನಾದರೂ ಮಾಡಲಿಕ್ಕೆ ಇದ್ದರೆ ಇದನ್ನು ಮಾಡ್ಬೋದು. ವಿದಿನ್ 5 to 10 ಮಿನಿಟ್ಸ್ ಆಗ್ತದೆ, ಇದು ಕಂಪ್ಲೀಟ್ ಆಗ್ತದೆ. ಹೆಚ್ಚು ಟೈಮ್ ಬೇಡ, ಮತ್ತು ಹೆಚ್ಚು ಏನು ಇಂಗ್ರೀಡಿಯೆಂಟ್ಸ್ ಅಷ್ಟೇನು ಬೇಡ ಇದಕ್ಕೆ. ನೋಡುವ ಹೇಗೆ ಮಾಡೋದು ಅಂತ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಒಂದು ಬಾಣಲೆಗೆ ಒಂದು 2 ಟೀ ಸ್ಪೂನ್ ಅಷ್ಟು 3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ, ಇದಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿ ಮತ್ತೆ ಕಾಯಿ ಮೆಣಸನ್ನು ಹಾಕಿ ಫ್ರೈ ಮಾಡಿ. ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಟೊಮೆಟೊ ಸಾಫ್ಟ್ ಆಗೋ ತನಕ ನೀವು ಫ್ರೈ ಮಾಡಬೇಕು, ಒಳ್ಳೆ ಸಾಫ್ಟ್ ಆಗಬೇಕು. ಇದಕ್ಕೋಸ್ಕರ ನಾನೆಂತ ಮಾಡ್ತೇನೆ, ವಾಪಸ್ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ, ಯಾಕೆಂದ್ರೆ ಆಗ ಬೇಗ ಟೊಮೆಟೊ ಸಾಫ್ಟ್ ಆಗ್ತದೆ, ಇಲ್ಲದಿದ್ದರೆ ತುಂಬ ಟೈಮ್ ತಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ ಟೊಮೆಟೊ ಒಳ್ಳೆ ಸಾಫ್ಟ್ ಆಗಿದೆ. ಈಗ ನಾವು ಎಗ್ ಅನ್ನು ಇದಕ್ಕೆ ಡ್ರಾಪ್ ಮಾಡಬೇಕು. ಒಂದೊಂದಾಗಿ ಎಗ್ ಡ್ರಾಪ್ ಮಾಡಿ. ನಾನು 5 ಎಗ್ ಯೂಸ್ ಮಾಡಿದ್ದೇನೆ. ರೆಡ್ ಚಿಲ್ಲಿ ಪೌಡರ್ ಅನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಮೇಲಿಂದ, ಮತ್ತೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿ. ಸ್ವಲ್ಪ ಪೆಪ್ಪರ್ ಪೌಡರ್, ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸ್ಪ್ರಿಂಕಲ್ ಮಾಡಿ. ಕವರ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಇದನ್ನು ಕುಕ್ ಮಾಡಬೇಕು. ಅದು ಗೊತ್ತಾಗ್ತದೆ ನಮ್ಗೆ ಬೆಂದಿದೆ ಇಲ್ವಾ ಅಂತ. ನೋಡಿ ಹೀಗೆ ಆಗ್ಬೇಕು. ಒಳ್ಳೆ ಮಾಡಿ ಕುಕ್ ಆಗಿದೆ. ಇದನ್ನಿನ್ನು ಕಟ್ ಮಾಡಿ ಸರ್ವ್ ಮಾಡಬಹುದು. ನಮ್ಮ ಎಗ್ ಡ್ರಾಪ್ ಆಮ್ಲೆಟ್ ರೆಡಿ ಆಗಿದೆ. ತುಂಬಾ ಟೇಸ್ಟಿ ಆಗಿರ್ತದೆ, ಟ್ರೈ ಮಾಡಿ. ಈ ಎರಡೂ ರೆಸಿಪಿ ನಿಮಗೆ ಲೈಕ್ ಆದರೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ.
ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.